ಹಾಯ್ ಗಾಯ್ಸ್, ಇವತ್ತು ನಮ್ಮ ನಡೆ ಯಡಿಯೂರಿನ ಕಡೆಗೆ. ಸೊ ದೀಪಾವಳಿ ಟೈಮಲ್ಲಿ ಹೋಗ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಏನಿದು ನಮ್ಮ ನಿಖಿಲ್ ಅಣ್ಣನ ಬ್ಯಾನರು ರಾರಾಜಿಸ್ತಿದೆಯಲ್ಲ. ಓ 22 ಅವ್ರ ಬರ್ಡೇ. ಓಕೆ. ಏನು ಹೇಳಿ ಫ್ರೆಂಡ್ಸ್, ನಮ್ಮ ದೇವೇಗೌಡರು ಈ ಏಜಲ್ಲಿ ಇಷ್ಟು ಹುಮ್ಮಸ್ಸು, ಇಷ್ಟು ಇಚ್ಛಾಶಕ್ತಿ ಇದೆ ಅಂದರೆ ಅವ್ರ ಹತ್ರ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನ್ರಿ ಆ ಮನುಷ್ಯ ಈ ಏಜಲ್ಲೂ ಈಗಲೂ ಸದನದಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರೆ ಅಂದರೆ ಗ್ರೇಟ್. ನಿಜವಾಗ್ಲೂ ಆ ವ್ಯಕ್ತಿ ಗ್ರೇಟು. ಒಂದು ಸಾಷ್ಟಾಂಗ ನಮಸ್ಕಾರ ಅವ್ರಿಗೆ. ನೈಸ್ ಹೇಳಬೇಕು ಅಂದರೆ ದೇವೇಗೌಡರು ನಮ್ಮ ಗೌಡ್ರು ನೇಮ್ನ ಸ್ಟೇಟ್ ಲೆವೆಲಿಂದ ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗ್ಬಿಟ್ರು. ಅಂದರೆ ಈಗ ಈ ಆಂಧ್ರದಲ್ಲಿ ರೆಡ್ಡಿಸು ನಾಯ್ಡುಸ್ ಹೆಂಗೋ, ಮುಂಬೈ ಮಹಾರಾಷ್ಟ್ರದಲ್ಲಿ ಕಪೂರ್ಸ್ ಹೆಂಗೋ, ಹಂಗೆ ನಮ್ಮ ಕರ್ನಾಟಕದಲ್ಲಿ ಗೌಡ್ರು ಒಂದೇ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಸೊ ಟೆಂಪಲ್ ಹತ್ರ ಬಂದು ರೀಚ್ ಆದೆ. ಟೆಂಪಲ್ ಹತ್ರ ಆಗ ಒಳಗೆ ಹೋಗೋಣ. ಇದು ಇನ್ಸೈಡ್ ಟೆಂಪಲ್ ಒಳಗೆ. ಸೊ ಜನ ಏನಿಲ್ಲ ಅಂದ್ಕೊಬೇಡಿ, ಜನ ಇದ್ದಾರೆ. ಆ ಪ್ಲೇಸಲ್ಲಿ ಜನ ಇಲ್ಲ ಅಷ್ಟೇ. ನಾನು ಹೋಗೋ ಟೈಮಲ್ಲಿ ಆ್ಯಕ್ಚುಲಿ ಜನ ಇನ್ನೂ ಬರ್ತಾಯಿದ್ರು. ಸೊ ನನಗೆ ಒಳ್ಳೆ ದರ್ಶನವೇ ಆಯಿತು ಚೆನ್ನಾಗಿ. ಆಮೇಲೆ ಫುಲ್ ರಶ್ ಆಗೋದ್ರು. ಆರಾಮಾಗಿ ದರ್ಶನ ಮಾಡ್ಕೊಂಬಂದೆ. ಸೊ ಇದು ಟೆಂಪಲ್ ಒಳಗೆ. ಆ್ಯಕ್ಚುಲಿ ಇಲ್ಲಿ ಒಂದು ಒರಿಜಿನಲ್ ಆನೆ ಇತ್ತು ಫ್ರೆಂಡ್ಸ್. ಏನಾಯಿತು ಅಂತ ಗೊತ್ತಿಲ್ಲ, ಏನಾದ್ರು ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಅದಕ್ಕೆ ಒಂದು ಸ್ಟ್ಯಾಚ್ಯೂ ಮಾಡಿ ಇಟ್ಬಿಟ್ಟಿದ್ದಾರೆ ಆನೆದು. ಲಾಸ್ಟ್ ಟೈಮ್ ಬಂದಾಗ ಇತ್ತು. ಕುದುರೆ ಸವಾರಿ ಮಾಡೋಣ ಅಂತ ನೋಡಿದೆ, ಯಾಕೆ ಬೇಕು, ಟೈಮ್ ಬೇರೆ ಸರಿ ಇಲ್ಲ. ಕುದುರೆನ ನಾನು ಸವಾರಿ ಹೋಗಿ ಕುದುರೆನೇ ನನ್ನ ಮೇಲೆ ಸವಾರಿ ಮಾಡಿಬಿಟ್ರೆ ಸುಮ್ಮನೆ ಯಾಕೆ ಬೇಕು ರಿಸ್ಕು ಅಂತ ಅಲ್ಲಿಂದ ಹೊರಟೆ. ಹಂಗೆ ಹೋಗ್ತಾ ದಾರಿಯಲ್ಲಿ ಕಬ್ನಾಲ್ ಕುಡಿಬೇಕು ಅನಿಸ್ತು. ಸೊ ಕಬ್ನಾಲ್ ಅಂಗಡಿ ಹತ್ರ ನಿಲ್ಲಿಸ್ದೆ. ಆ್ಯಕ್ಚುಲಿ ಕಬ್ನಾಲ್ ಬಾಡಿಗೆ ಇಟ್ಟು. ಸೊ ಇದು ಬಿಸಿಲು ಬೇರೆ, ಅದು ಇರಲಿ ಬಿಡಿ, ಬಾಡಿ ಯಾವಾಗಲೂ ಇಟ್ಟಲ್ಲಿ ಇರಬೇಕು ಅಂತ ಒಂದು ಗ್ಲಾಸ್ ಕುಡ್ಕೊಂಡು ಹೊರಟೆ.